ಸರ್ ಏರಿಯಲ್ ಕರ್ನಾಟಕ ಅಲ್ವಾ? ನಾನು ತೀರ್ಥಕುಮಾರ್ ಅಂತ ಮಂಗಳೂರಿಂದ. ಇವಾಗ ಅದೇ ನೋಡ್ದೆ, ಇವಾಗ ನಾವು ಇವಾಗ ರೀಚ್ ಆದದಷ್ಟೇ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೀರ್ಥ. ಇವತ್ತು ನಾನು ಸಕಲೇಶ್ಪುರದಲ್ಲಿದ್ದೀನಿ. 3 ಪ್ಲೇಸಸ್ ಕವರ್ ಮಾಡ್ತಿದ್ದೀನಿ. ರಾಯಲ್ ಎನ್ಫೀಲ್ಡ್, ನಿರಾನ್ ಮೋಟರ್ಸ್ ಮ್ಯಾಂಗ್ಳೂರಿಂದ ರ್ಯಾಲಿ ಇತ್ತು, ಸೊ ಅವ್ರ ಕಡೆಯಿಂದ ಬಂದಿದ್ದೀನಿ. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾವು ಏನು ಮಾಡಿದ್ವಿ ಅಂತ ಒಂದು ಸತಿ ವೀಡಿಯೋ ನೋಡ್ಕೊಂಡು ಬನ್ನಿ, ನಾವು ಸಿಗೋಣ ಮತ್ತೆ. ಆ್ಯಂಡ್ 3 ಪ್ಲೇಸಸ್ ಯಾವುದಂದರೆ ಶೆಟ್ಟಿಹಳ್ಳಿ, ರೆಸರ್ಚ್, ಮಂಜರ್ಬಾದ್ ಫೋರ್ಟು. ಈಗ ಆ್ಯಕ್ಚುಲಿ ನಾನು ಮಂಜರ್ಬಾದ್ ಫೋರ್ಟಲ್ಲಿ ಇದ್ದೀನಿ. ಆ್ಯಂಡ್ ಇನ್ನೊಂದು ಹೊಸಳ್ಳಿ ಬೆಟ್ಟ ನಾವು ಕಾರ್ ಮಾಡ್ಕೊಂಡು ಬನ್ನಿ, ಅದನ್ನು ನೋಡ್ಕೊಂಡು ಬನ್ನಿ. ಹೆಲೋ ವಾಯ್ಸ್, ಈ ವಿಡಿಯೋನ ಯಾರೆಲ್ಲ ಬೆಳಿಗ್ಗೆ ನೋಡ್ತಿದ್ದೀರಾ ಶುಭ ಮುಂಜಾನೆ, ಯಾರೆಲ್ಲ ಸಂಜೆ ನೋಡ್ತಿದ್ದೀರಾ ಶುಭ ಸಂಜೆ, ಆ್ಯಂಡ್ ಯಾರೆಲ್ಲ ರಾತ್ರಿ ನೋಡ್ತಿದ್ದೀರಾ ಅವ್ರಿಗೆ ಶುಭ ರಾತ್ರಿ. ಇವಾಗ ನಾನು ಹೊರಟಿರೋದು ಎಲ್ಲಿಗೆ ಅಂದರೆ ಸಕಲೇಶ್ಪುರಕ್ಕೆ. ಆ್ಯಕ್ಚುಲಿ ಈ ನಮ್ಮ ನಿರಾನ್ ಮೋಟರ್ಸ್ ಮ್ಯಾಂಗ್ಳೂರ್ ಅವರಿಂದ ಒಂದು ರಾಯಲ್ ಎನ್ಫೀಲ್ಡ್ ರ್ಯಾಲಿ ಇಟ್ಕೊಂಡಿದ್ದಾರೆ ಇವತ್ತು. ಸೊ ಅರ್ಲಿ ಮಾರ್ನಿಂಗ್ 5:15ಗೆ ಶೋರೂಮ್ ಹತ್ರ ಬರೋಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿಂದ ನಾನು ಇವಾಗ 5 ಆಗಿದೆ, ಹೊರಟಿದ್ದೀನಿ. ನನಗೇನು ಇನ್ನು 5 to 10 minutes ದಾರಿ ಅಷ್ಟೇ. ಆ್ಯಂಡ್ ಆ್ಯಕ್ಚುಲಿ ಸಕಲೇಶ್ಪುರ ನನ್ನ ನೇಟಿವೇ, ಸೊ ನನಗೇನು ಅಷ್ಟೊಂದು ಇದಾಗಲ್ಲ. ಬಟ್ ರಾಯಲ್ ಎನ್ಫೀಲ್ಡ್ ಅವ್ರ ಜೊತೆ ಅಂದರೆ ಒಂದು 30 ಮೆಂಬರ್ ಜೊತೆ ಹೋಗ್ತಿದ್ದೀನಿ. ಅದೇ ಈಗ ಜಾಲಿ ರೈಡ್ ಅಂದರೆ. ಸೊ ಅವ್ರ ಜೊತೆ ಹೋಗ್ತಿದ್ದೀನಿ. ಬನ್ನಿ ಈಗ ಫಸ್ಟ್ ಶೋರೂಮಿಗೆ ಹೋಗೋಣ. ಶೋರೂಮಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡೋಣ, ಯಾರೆಲ್ಲ ಹೊಸೊಬ್ರು ಫ್ರೆಂಡ್ಸ್ ಆಗ್ತಾರೆ ಅಂತ ನೋಡೋಣ. ಬನ್ನಿ ಗಾಯ್ಸ್, ಹೋಗೋಣ. ಗಾಯ್ಸ್, ಆ್ಯಕ್ಚುಲಿ ನೆನ್ನೆನೆ ನಾನು ಟ್ಯಾಂಕ್ ಫುಲ್ ಮಾಡಬೇಕಿತ್ತು, ಬಟ್ ವರ್ಕ್ ಬ್ಯುಸಿ ಇದ್ರಿಂದ ನಾನು ಗಾಡಿ ಹೊರಗಡೆನೆ ತಗೊಂಡು ಹೋಗಿಲ್ಲ. ಸೊ ಈಗ ಪೆಟ್ರೋಲ್ ಹಾಕಬೇಕು, ಫುಲ್ ಟ್ಯಾಂಕ್ ಮಾಡಬೇಕು. ಪೆಟ್ರೋಲ್ ಬಂಕ್ 5 ಗಂಟೆಗೆ ಇಲ್ಲೊಂದು ಬರುತ್ತೆ, ಇವಾಗ ನೋಡೋಣ. ಇಲ್ಲಿ ಓಪನ್ ಇದ್ರೆ ಇಲ್ಲೇ ಹಾಕೋದು. ಇಲ್ಲ, ಕ್ಲೋಸ್ ಆಗಿದೆ. ಇನ್ನೇನು ಬಂದ್ಬಿಡ್ತು, ಶೋರೂಮ್ ಬಂದ್ಬಿಡ್ತು. ನಾನು ಇದೇ ಶೋರೂಮಿಂದ ಗಾಡಿನ ಪರ್ಚೇಸ್ ಮಾಡಿದ್ದು. ನಿರಾನ್ ಮೋಟರ್ಸ್, ಬೆಂದೂರ್ವ್ಯಾಲ್, ಆಪೋಸಿಟ್ ಟು SS ಹಾಸ್ಪಿಟಲ್. ಐ ಥಿಂಕ್ ಯಾರು ಬಂದಿಲ್ಲ ಕಾಣುತ್ತೆ. ಇನ್ನು ಓಪನ್ ಆಗಿಲ್ಲ. ನೋಡುವ. ನಾನು ಅಷ್ಟರೊಳಗೆ ಒಂದು ಕೆಲಸ ಆಗ್ಬೇಕಿದ್ದಲ್ಲ, ಫ್ಯೂಲ್ ಹಾಕಿ ಬಿಡ್ತೀನಿ. ಫುಲ್ ಟ್ಯಾಂಕ್ ಮಾಡಿಬಿಡೋಣ, ತೊಂದರೆನೇ ಇಲ್ಲ. ಇಲ್ಲೊಂದು ಮೇಲ್ಗಡೆ 24 hours ಪೆಟ್ರೋಲ್ ಬಂಕ್ ಇದೆ, ಅಲ್ಲೇ ಹಾಕಿ. ಯಾರು ಬಂದಿಲ್ಲ ಅನಿಸ್ತಿದೆ ಗಾಯ್ ಶೋರೂಮಿಗೆ. ಇನ್ನ ನೋಡ್ಬೇಕು. ಇವಾಗ ಯಾರೋ ಬಂದಿದ್ದಾರೆ, ಇಬ್ರು ಯಾರೋ ಬಂದಿದ್ದಾರೆ. ಇಬ್ರು ರೀಚ್ ಆದ್ರು ಯಾರು. ಸೊ ಒಳಗಡೆ ಹೋಗೋಣ. A few moments later.
ಎಸ್ ಗಾಯ್ಸ್, ಇದೇ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟು. ನಿರಾನ್ ಮೋಟರ್ಸ್, ರಾಯಲ್ ಎನ್ಫೀಲ್ಡ್, ಬೆಂದೂರ್ವೆಲ್, ಮ್ಯಾಂಗ್ಳೂರ್. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇನ್ನೂ ಯಾರು ಬಂದಿಲ್ಲ, ಎಲ್ಲ ಒಬ್ಬೊಬ್ಬರೇ ಬರ್ತಿದ್ದಾರೆ. ಸೊ ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಬೈಕ್ ಇಲ್ಲೇ ಇದೆ, ನೋಡ್ಬೋದು. ನನ್ನ ಗಜ ಇದೆ, ಇಲ್ಲೇ ಇದ್ದಾನೆ, ಪಾರ್ಕ್ ಮಾಡಿದ್ದೀನಿ. ಎಲ್ಲರೂ ಬಂದಮೇಲೆ ಹೋಗ್ತಿರೋದೆ. We will be cruising at 80-90 speed, that's it, not more than 100. And please, coordinated. If you are losing in the back, just come with our guys. They're in the behind. You can come with us. Huh? Okay, chalo, wait. ಎಸ್ ಗಾಯ್ಸ್, ನಾವೀಗ ಹೊರಟ್ವಿ ಮ್ಯಾಂಗ್ಳೂರ್ ಬಿಟ್ವಿ. ಮ್ಯಾಂಗ್ಳೂರಿಂದೆಲ್ಲ ಹೊರಟ್ವಿ. ನೋಡಿ ಗಾಯ್ಸ್, ಲೈನಲ್ಲಿ ಹೋಗ್ಬೇಕು ನಾವು. ಎಷ್ಟು ಚೆನ್ನಾಗಿದೆ, ಒಂಥರ ಒಳ್ಳೆ ಫೀಲಿಂಗ್. ಈಗ ಇವರು ಹಿಮಾಲಯನ ಇದ್ದಾರಲ್ಲ, ಎದುರು ಹೋಗ್ತಿದ್ದಾರೆ. ಇವ್ರು ನಂಗೆ ಸ್ವಲ್ಪ ಪರಿಚಯ ಆದರು, ಒಳ್ಳೆ ಜನ. ಸೊ ನನಗೆ ಒಬ್ರು ಒಳ್ಳೆ ಪಾರ್ಟ್ನರ್ ಆಗಿ ಸಿಕ್ಕಿದ್ರು. ಆರಲ್ಲಿ ಈಗ ನಮಗೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಹೊಸಳ್ಳಿ ಸೈಡೆ ರೀಚ್ ಆದಮೇಲೆ, ಸಕಲೇಶ್ಪುರ ರೀಚ್ ಆದಮೇಲೆ ಬ್ರೇಕ್ಫಾಸ್ಟ್ ಅಂತೆ. ಸೊ ಎಲ್ಲೂ ನಿಲ್ಸಂಗಿಲ್ಲ, ಸೀದಾ ಹೋಗೋದೆ. ಐ ಥಿಂಕ್ 2.5 hours ಜರ್ನಿ ಇರ್ಬೋದು. ಎಸ್, ಕಮ್ ಗೈಸ್, ಲೆಟ್ಸ್ ಗೋ, ಎಂಜಾಯ್ ದ ರೈಡ್. ಇವರು ಒಬ್ರು ಫ್ರೆಂಡ್ ಆಗಿದ್ದಾರೆ, ಈಗ ಇಬ್ರು ಪರಿಚಯ ಆದ್ರು. ಸೊ ಫುಲ್ ಜೋಶಲ್ಲಿದ್ದೀನಿ. ಎಸ್ ಗಾಯ್ಸ್, ಸ್ವಲ್ಪ ಬೆಳಕು ಬರಲಿ. ಬೆಳಕು ಬಂದಮೇಲೆ ನಾನು ವಿಡಿಯೋ ಮಾಡ್ತೇನೆ. ಅಲ್ಲಿವರೆಗೂ ವೇಟ್ ಮಾಡಿ ಗಾಯ್ಸ್. ಗಾಯ್ಸ್, ಏನೇ ಹೇಳಿ, ಇದೊಂದು ಮಜಾನೇ ಬೇರೆ. ರಾಯಲ್ ಎನ್ಫೀಲ್ಡ್ ಜೊತೆ, ಟೀಮ್ ಜೊತೆ ಹೋಗೋದೊಂದು ಮಜಾನೇ ಬೇರೆ. ನೋಡಿ ಗಾಯ್ಸ್, ಸೂಪರ್ ಫೀಲಿಂಗ್ ಮಾತ್ರ. ಏನೇ ಆಗಲಿ, ಎಷ್ಟೇ ಹಣ ಕೊಟ್ಟರು ಈ ಜಾಲಿ ಸಿಗಲ್ಲ. ಸೂಪರ್. ಆ್ಯಂಡ್ ನಮಗೂ ಫಸ್ಟ್ ಟೈಮ್ ಇದೆ ಎಕ್ಸ್ಪೀರಿಯನ್ಸ್. ಓ, ನಾನೇ ಅನ್ಕೊಂಡಿದ್ದೆ ಹಂಟರ್ ಒಂದೇ ಇರೋದಂತ. ಇನ್ನೊಬ್ಬ ಯಾರೋ ಹಂಟರ್ ಜಾಯ್ನ್ ಆದ.
ಎರಡು ಅಂಟರ್ ಆಯ್ತು, ಅವಾಗಿಂದ ಒಂದೇ ಅಂಟರ್ ಇತ್ತು, ಇವಾಗ ಎರಡು ಅಂಟರ್ ಆಯ್ತು. ಕ್ರೇಜಿ ಕ್ರೇಜಿ ಅಂದ್ರೆ ಕ್ರೇಜಿ, ಫೀಲಿಂಗ್ ಒಂಥರ ಬೇರೆ. ಗಾಯ್ಸ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಹೆಂಗೆ ಎಕ್ಸ್ಪ್ರೆಸ್ ಮಾಡೋದಂತ ಗೊತ್ತಿಲ್ಲ. ಸೋಲೋ ರೈಡ್ ಒಂಥರ ಮಜಾ, ಇದೊಂಥರ ಮಜಾ. ಒಂದೇ ಲೈನಲ್ಲಿ ಹೋಗೋದು, ಒಂದೇ ಸ್ಪೀಡಲ್ಲಿ ಹೋಗೋದು, ಒಂಥರ ಮಜಾ. ಈಗ ನಾವು ಆಲ್ಮೋಸ್ಟ್ ಉಪ್ಪಿನಂಗಡಿ ಕ್ರಾಸ್ ಆಗಿಲ್ಲ, ಹತ್ರ ಬಂದ್ವಿ. ಉಪ್ಪಿನಂಗಡಿ ಹತ್ರ ಬಂದ್ವಿ. ಈ ಕಡೆ ಜನ ಇದ್ದಾರೆ, ಈ ಕಡೆ ಒಂದು ಇರ್ಬೇಕೇನ. ಬಟ್ ಸೂರ್ಯದೇವ ಇವಾಗ ಬರ್ತಿದ್ದಾನೆ ಮೇಲೆ. ಇವರು K19, ಇವರು ನಮ್ಮ ಹೊಸ ಪರಿಚಯ, ಹೊಸ ಫ್ರೆಂಡ್. ಇನ್ನೊಬ್ರು ಎದುರುಗಡೆ ಹೋಗ್ತಾ ಇದ್ದಾರೆ. ಗಾಯ್ಸ್ ಏನು ಗೊತ್ತಾ, ಲೈಫಲ್ಲಿ ಜಾಲಿ ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡಲೇಬೇಕು. ಆಮೇಲೆ ಅಂತ ಪೋಸ್ಟ್ಪೋನ್ ಮಾಡಿ ಹೋದ್ರೆ ಆಮೇಲೆ ಹಾಗೆ ಉಳಿಯುತ್ತೆ. ಇಂಥದ್ದೆಲ್ಲ ಮಜಾ ಮಾಡಲೇಬೇಕು ಲೈಫಲ್ಲಿ. ಇಂಥದ್ದೆಲ್ಲ ಮಜಾ ಮಾಡಲಿಲ್ಲ ಅಂದರೆ ಲೈಫೇ ಅಲ್ಲ. ಸೊ ಗೈಸ್ ಪ್ಲೀಸ್ ಟ್ರಾವೆಲ್ ಎಷ್ಟಾಗುತ್ತೆ ಅಷ್ಟು ಟ್ರಾವೆಲ್ ಮಾಡಿ. ಗಾಡಿ ಇಲ್ವಾ, ಬಸ್ಸಲ್ಲಾದರೂ ಟ್ರಾವೆಲ್ ಮಾಡಿ. ನೋಡಿ ಹೇಗಿದೆ ನೇಚರ್ ನೋಡ್ಬೇಕು ಫಸ್ಟ್ ನಾವು, ಆಮೇಲೆ ಆಗಿಬಿಡಲ್ಲ. ಪ್ಲೀಸ್ ಒಂದೇ ಸಜೆಷನ್, ಎಕ್ಸ್ಪ್ಲೋರ್ ಮಾಡಿ, ಟ್ರಾವೆಲ್ ಮಾಡಿ. ಇಂಥದ್ದೆಲ್ಲ ರೈಡ್ ಹೋಗಿ
ಏನಾಗಲ್ಲ, ಫ್ರೆಂಡ್ಸ್ ಜೊತೆ ಹೋಗಿ. ಯಾರು ಬರ್ಲಿಲ್ವಾ ಸೋಲೋ ಹೋಗಿ. ಯಾಕಂದ್ರೆ ನಾನು ರೀಸನ್ ಹೇಳ್ತೇನೆ, ಎಲ್ಲರನ್ನ ಕೇಳಿದೆ ಬಿಲಿಯನ್ ರೈಡ್ ಬರ್ತೀರಾ ಒಬ್ಬನೇ ಹೋಗ್ತಿರೋದು ಅಂತ. ಯಾರು ಬರ್ಲಿಲ್ಲ, ಒಬ್ಬನೇ ಬಂದೆ ಅಷ್ಟೇ. ಜಾಲಿ. ಯಾರು ಬರ್ಲಿಲ್ಲ ಅಂದ್ರೆ ಬರ್ತಾರ ನೀವು ಹೋಗ್ತಾ ಇರಿ, ಮಾಡ್ತಾ ಇರಿ. ಇಂಥದ್ದೆಲ್ಲ ಇನ್ನೊಂದು ಸತಿ ಸಿಗುತ್ತೆ ಎಲ್ಲ ಲೈಫಲ್ಲಿ. ಆಮೇಲೆ ರಿಗ್ರೆಟ್ ಆಗೋಕ್ಕಿಂತ ಇವಾಗಲೇ ಜಾಲಿ ಮಾಡೋದು ಒಳ್ಳೆ. ಕ್ರೇಜಿ ವ್ಯೂ ಮಾತ್ರ, ಸೂಪರ್ ವ್ಯೂ. ವಾವ್. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು, ಮಾನ್ಸೂನ್ ಸೀಸನ್ ಬಂತು. ಸೂಪರ್ ಇರುತ್ತೆ ವ್ಯೂ ಮಾತ್ರ. ನೋಡಿ ಗಾಯ್ಸ್, ಏನ್ ವ್ಯೂ. ಇದೆಲ್ಲ ಸಿಗುತ್ತಾ ಲೈಫಲ್ಲಿ? ಇದೆಲ್ಲ ಸಿಗುತ್ತಾ? ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಇನ್ನೇನು ಶಿರಡಿ ಘಾಟ್ ಸ್ಟಾರ್ಟ್ ಆಗುತ್ತೆ. ವ್ಯೂ ಮಾತ್ರ. ಮಳೆಗಾಲ ಸ್ಟಾರ್ಟ್ ಆಯ್ತು ಗಾಯ್ಸ್. ಹೊಡಿ ಅಂತೂ ಅದೇ ಕೆಲಸ. ಇದಾದ ನಂತರ ನೆಕ್ಸ್ಟ್ ಪ್ಲಾನ್ ಮಾಡ್ಬೇಕು ಎಲ್ಲಿಗಂತ ಹೋಗ್ಬೇಕು. ಮಾಡ್ಬೇಕು. ವಾವ್ ವಾವ್, ವಾಟ್ ಆ ವ್ಯೂ. ಇವಾಗ ಶಿರಡಿ ಘಾಟ್ ಸ್ಟಾರ್ಟ್ ಆಯಿತು. ಇದೆ ಬ್ರಿಡ್ಜ್. ಈ ಬ್ರಿಡ್ಜ್ ಬಂದರೆ ಶಿರಡಿ ಘಾಟ್ ಸ್ಟಾರ್ಟ್ ಆಯ್ತು ಅಂತಲೇ ಅರ್ಥ. ಘಾಟ್ ಇಸ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಆಮೇಲೆ ಸ್ವಲ್ಪ ಸಿಂಗಲ್ ರೋಡು, ಸೊ ಒಂದೇ ಥರ ಹೋಗ್ಬೇಕಾಗುತ್ತೆ. ಎಲ್ಲರೂ ಒಟ್ಟಿಗೆ ಹೋಗೋದಂದ್ರೆ ಒಂದೇ ಥರ ಹೋಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ GoPro ತಗೊಳ್ಬೇಕು ಗಾಯ್ಸ್. ಸಪೋರ್ಟ್ ಮಾಡಿದರೆ, ನೀವು ಹೀಗೆ ಸಪೋರ್ಟ್ ಮಾಡಿದರೆ GoPro ನೆಕ್ಸ್ಟ್ ಟೈಮ್ GoPro ತಗೊಳ್ಳೇಬೇಕು. ಇವಾಗ ನಾನು ಐಫೋನಿಂದ ಮಾಡ್ತಿರೋದು, ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ನೋ ವ್ಯಾಲೇಸ್, ಮೆಮೊರೀಸ್ ಮಾಡಬೇಕಂದ್ರೆ ಮಾಡಲೇಬೇಕು. ಇವೆಲ್ಲ ಒಂದೊಂದು ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ಸೊ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಬೇಕು ಅಂದರೆ ಎಲ್ಲಾದರೂ. ಯೂಟ್ಯೂಬ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅದಕ್ಕೆಲ್ಲ. ಎಸ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನೂ ತುಂಬ ನೋಡೋದಿದೆ, ಇನ್ನೂ ನಾನು ತುಂಬ ಹೋಗೋದಿದೆ. ಸೊ ನೀವು ಹೀಗೆ ಸಪೋರ್ಟ್ ಮಾಡಿದರೆ ಇನ್ನೇನು ಇನ್ನೂ ತುಂಬ ವೀಡಿಯೋ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಇದೆ ಗೈಸ್. ಗುಂಡ್ಯ ಬಂತು. ಇವಾಗ ನಾವು ಗುಂಡ್ಯದಲ್ಲಿದ್ದೀವಿ. ಗುಂಡ್ಯ ಗುಂಡ್ಯದಲ್ಲಿ ಸ್ಟಾಪ್ ತೊಗೊಂಡಿದ್ದೀವಿ ಗೈಸ್. ಗುಂಡ್ಯದಲ್ಲಿ ಒಂದು ಸ್ವಲ್ಪ ಗಾಡಿ ರೆಸ್ಟ್ ತೊಗೊಳ್ಬೇಕಂತ, ಒಂದು ಸ್ವಲ್ಪ ನಮಗೂ ರೆಸ್ಟ್ ಬೇಕಲ್ಲ. ಸೊ ಗುಂಡ್ಯದಲ್ಲಿ ಸ್ಟಾಪ್ ತೊಗೊಂಡಿದ್ದೀವಿ.
ಎಸ್ ಗಾಯ್ಸ್, ನಾವೀಗ ಗುಂಡ್ಯದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಗುಂಡ್ಯ ಬಿಟ್ವಿ. ಇವಾಗ ಹೊಸಳ್ಳಿ ಬೆಟ್ಟನೇ ಸ್ಟ್ರೇಟ್. ನೆಕ್ಸ್ಟ್ ಸ್ಟಾಪ್ ಹೊಸಳ್ಳಿ ಬೆಟ್ಟನೇ ಕಾಣಬೇಕು. ಇವನು ನಂಗೆ ಪಾರ್ಟ್ನರ್, ಹಂಟರ್ ಪಾರ್ಟ್ನರ್, ಹೊಸ ಉಪ್ಪಿನಂಗಡಿಯಿಂದ ಜಾಯ್ನ್ ಆಗಿದಂತೆ. ನಾನು ನೋಡ್ತಿದ್ದೆ ಮಂಗಳೂರಿಂದ ಬರೋ ಒಂದೇ ಹಂಟರ್ ಇತ್ತು. ಈಗ ಉಪ್ಪಿನಂಗಡಿಯಿಂದ 2 ಹಂಟರ್. ಎಸ್ ಗೈಸ್, ಇವಾಗ ಶಿರಡಿ ಘಾಟಲ್ಲಿ ಹೋಗ್ತಾ ಇದ್ದೀವಿ. ನೀವು ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡಿ. ಫುಲ್ ಫಾಗ್ ಇದೆ, ಸ್ವಲ್ಪ ಚಳಿನೂ ಇದೆ. ನಾನು ಜಾಕೆಟ್ ಮಾತ್ರ ತೆಗ್ದೆ, ನನಗೇನೋ ಸ್ವಲ್ಪ ಒಳಗಡೆ ಸೆಕೆ ಆಗ್ತಿತ್ತು. ಸೊ ನಾನು ಜಾಕೆಟ್ ತೆಗ್ದು ರೈಡ್ ಮಾಡ್ತಾ ಇದ್ದೀನಿ.
A few minutes later. ಗಾಯ್ಸ್, ಈಗ ನಾವು ಮಾರ್ನಹಳ್ಳಿ ಒಳಗಡೆ ಬಂದ್ವಿ. ಇದು ಡೌಟು ಮಾರ್ನಹಳ್ಳಿ ರೂಟು. ಹೌದು, ಇದು ಮಾರ್ನಹಳ್ಳಿ ರೂಟ್ ಒಳಗಡೆ. ಈಗ ನಾವು ಹೊಸಳ್ಳಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಇಲ್ಲಿಂದ ಒಳಗಾಗಿ ಹೊಸಳ್ಳಿ ಬೆಟ್ಟ. ಬನ್ನಿ ಗಾಯ್ಸ್, ಹೋಗುವ. ಗೊತ್ತಿಲ್ಲ ನಂಗೆ ಎಷ್ಟೆಲ್ಲ ಕವರ್ ಮಾಡೋಕ್ಕಾಗುತ್ತೆ ಅಂತ. ನಾನು ಯಾಕಂದರೆ ವ್ಲಾಗ್ ಮಾಡ್ತಿರೋದು ಐಫೋನಲ್ಲಿ. ನೋಡ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ ಗಾಯ್ಸ್. ಆಫ್ ರೋಡ್ ಈಗ ಬಂತು. ಆಫ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಒಬ್ಬೊಬ್ಬರಾಗಿ ಹೋಗ್ಬೇಕೀಗ. ಭಾರಿ ಕಷ್ಟ ಇರ್ಬೋದು ರೋಡು. ಸ್ಟಾಪ್ ಮಾಡಿದ್ದು ಫುಲ್ ಬ್ಲಾಕ್ ಆಗಿದೆ, ಗಾಡಿ ಬ್ಲಾಕ್ ಆಗಿದೆ ಗೈಸ್. ಕಾರ್ ತಂದಿದ್ದಾರೆ, ಯಾರೋ ಬ್ಲಾಕ್ ಮಾಡಿದ್ದಾರೆ. ನಾವೇ ಹೋಗೋದು ಗೊತ್ತಿಲ್ಲ. Full off-road guys, jolly. First time off-road ಬರ್ತಾ ಇದ್ದೀನಿ ಈ ಗಾಡೀಲಿ. ಸೊ ಫುಲ್ ಖುಷಿಯಲ್ಲಿದ್ದೀನಿ. ಬಟ್ ನನ್ನ ಗಜ ಹೇಗೆ ಆಫ್-ರೋಡ್ನ ಮೇಂಟೈನ್ ಮಾಡ್ತಾನಂತ ಗೊತ್ತಿಲ್ಲ ಗಾಯ್ಸ್. ಹೋಗ್ತಿದೆ. ಯಾಕೆ ಓ ಸ್ಲಿಪ್ಪರೇ, ಸ್ಲಿಪ್ ಆಗ್ತಿದೆ ಗಾಯ್ಸ್. ಬ್ಯಾಕ್ ಟೈರ್ ಅಂತೂ ಫುಲ್ ಸ್ಲಿಪ್ ಆಗ್ತಿದೆ. ಎಸ್ ಗಾಯ್ಸ್, ನಾವೀಗ ಹೊಸಳ್ಳಿ ಬೆಟ್ಟ ರೀಚ್ ಆದ್ವಿ. ಗಾಡಿ ಹೋಗಲ್ಲ, ಬೈ ವಾಕ್ ಹೋಗ್ಬೇಕಷ್ಟೇ. ಬೈ ವಾಕ್.
ಎಸ್ ಗೈಸ್, ಇದು ಹೊಸಳ್ಳಿ ಬೆಟ್ಟ ರೀಚ್ ಆದ್ವಿ. ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ ನೋಡಿ. ಇದೆ ಹೊಸಳ್ಳಿ ಬೆಟ್ಟ ಟವರ್. ಇದರಿಂದ ವ್ಯೂ ಎಲ್ಲ ಆಯಿತು. ಚೆನ್ನಾಗಿದೆ ವ್ಯೂ. ಬೆಳಿಗ್ಗೆ ಬಂದಿದ್ದರಿಂದ ಚೆನ್ನಾಗಿ ವ್ಯೂ ಸಿಕ್ತು. ಸೊ ಎಸ್, ಬೆಳಿಗ್ಗೆ ಬಂದಿಂದ ಇಷ್ಟಾದರೂ ವ್ಯೂ ಸಿಕ್ಕಿತ್ತು ಗೈಸ್, ಇಲ್ಲಾಂದರೆ ಇಷ್ಟು ಸಿಗ್ತಿರಲಿಲ್ಲ. ಸೊ ಎಲ್ಲರೂ 3 ಜನ ಮಿಸ್ ಆಗಿದೆ ಅಂತೆ ರೂಟು. ಸೊ ಎಲ್ಲರೂ ಅವರಿಗೆ ವೆಯ್ಟಿಂಗು. ಅವ್ರು ಬಂದ ತಕ್ಷಣ ಪುನಃ ರಿಟರ್ನ್ ಹೊರಡೋದು. ನೆಕ್ಸ್ಟ್ ಐ ಥಿಂಕ್ ಗೊತ್ತಿಲ್ಲ ಎಲ್ಲಿಗಂತ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ ವೆಯ್ಟ್ ಮಾಡಿ. A few moments later. ಎಸ್ ಗಾಯ್ಸ್, ಹೊಸಳ್ಳಿ ಬೆಟ್ಟದಿಂದ ಹೊರಟ್ವಿ. ನೆಕ್ಸ್ಟ್ ಪ್ಲ್ಯಾನ್ ಈಗ ಸೀದಾ ಬ್ರೇಕ್ಫಾಸ್ಟಿಗೆ. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಮಂಜರ್ಬಾದ್ ಫೋರ್ಟಿಗೆ ಹೋಗೋಕ್ಕಿದೆ. ಸೊ ಎಸ್, ಬನ್ನಿ ಹೊರಡೋಣ.
ಗಾಯ್ಸ್ ಇವಾಗ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೇವೆ. ಬ್ರೇಕ್ಫಾಸ್ಟ್ ಸುರಾಬ್ಡಿ NX ಸಕಲೇಶ್ಪುರ. ಗಾಯ್ಸ್ ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆಗಿ ಈಗ ನಾವು ಮಂಜರ್ಬಾದ್ ಬೋಟಿಗೆ ಹೋಗ್ತಿದ್ದೀವಿ. ಈಗ ಸಕಲೇಶ್ಪುರದಲ್ಲಿದ್ದೀವಿ. ಈಗ ಯೂ ಟರ್ನ್ ಹಾಕ್ಕೊಂಡು ಮಂಜರ್ಬಾದ್ ಬೋಟಿಗೆ ಹೋಗ್ತಿದ್ದೀವಿ. ಅಲ್ಲಿ ಸಿಗೋಣ. ಬಾಯ್. ಎಸ್ ಗಾಯ್ಸ್, ಮಂಜರ್ಬಾದ್ ಫೋರ್ಟ್ ಬಂತು. ಗಾಡಿ ಕೆಳಗೆ ಇಟ್ಟೆ, ಕೆಳಗೆ ಪಾರ್ಕ್ ಮಾಡಿ ಮೇಲೆ ಹೋಗಬೇಕು. ಸೊ ಎಲ್ಲರೂ ಇಲ್ಲೇ ಪಾರ್ಕ್ ಮಾಡೋದು, ಇಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇರೋದು. ಗಾಯ್ಸ್ ಇವಾಗ ಮಂಜರ್ಬಾದ್ ಫೋರ್ಟಲ್ಲಿದ್ದೀವಿ. ತುಂಬ ಬಿಸಿಲಿದೆ, ಟಯರ್ಡ್ ಆಯಿತು. ಸ್ಟೆಪ್ ಹತ್ಕೊಂಡು ಬರೋವಾಗಲೇ ಟಯರ್ಡ್ ಆಯಿತು. ಸೊ ಎಸ್ ನೋಡಿ guys, ಇದೆ ಮಂಜರ್ಬಾದ್ ಫೋರ್ಟ್ ಸಕಲೇಶ್ಪುರ. ತುಂಬ ಟಯರ್ಡ್ ಆಗಿದೆ, ಮಾತಾಡೋಕ್ಕಾಗ್ತಿಲ್ಲ.
ಆ್ಯಕ್ಚುಲಿ ಇಲ್ಲಿ ಡ್ರೋನ್ ಶಾಟ್ ಚೆನ್ನಾಗಿ ಕಾಣುತ್ತೆ. ಇದರಿಂದ ಬೇರೆ ಹೀಗೆ ನೋಡಿದರೆ ಏನು ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಡ್ರೋನಲ್ಲಾದರೆ ಒಳ್ಳೆ ಶಾರ್ಟ್ಸ್ ಬರ್ತದೆ. ಡ್ರೋನಲ್ಲಿ ಇಡೀ ಸ್ಟಾರ್ ಶೇಪಲ್ಲಿ ಕಾಣ್ತದೆ. ಇದಕ್ಕೆ ಮಂಜರ್ವಾಲ್ ಫೋರ್ಟ್ ಅಂತ ಹೆಸರಿಗೆ ಬಂತಂದರೆ ಟಿಪ್ಪು ಸುಲ್ತಾನ್ ಆವಾಗ ಇದನ್ನು ಕಟ್ಟಾಗ ಫುಲ್ಲು ಮಂಜಿಂದ ಕವರ್ ಆಗ್ತಿತ್ತು. ಸೊ ಅದು ಮಂಜು ಅಂದರೆ ಹಿಮ, ಫಾಗ್. ಸೊ ಅದನ್ನು ಮಂಜರ್ಬಾದ್ ಫೋರ್ಟ್ ಅಂತ ಹೆಸರಿಡ್ತು. ಇದು ಆ್ಯಕ್ಚುಲಿ ಟಿಪ್ಪು ಸುಲ್ತಾನ್ ಮಾಡಿರೋದು. ನೋಡಿ ಹೇಗಿದೆ. A few inches later. ಎಸ್ ಗಾಯ್ಸ್, ಇವಾಗ ಮಂಜರ್ಬಾದ್ ಫೋರ್ಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಿದ್ದೀವಿ ಶೆಟ್ಟಿಹಳ್ಳಿ ರೊಸಾರಿಯೋ ಚರ್ಚ್. ಸೊ ಇದು ಆ್ಯಕ್ಚುಲಿ ಮಳೆಗಾಲದಲ್ಲಿ ಫುಲ್ ಮುಳುಗಿರುತ್ತೆ. ಬಟ್ ಇವಾಗ ಹೋದರೆ ಚರ್ಚ್ ನೋಡೋಕ್ಕೆ ಸಿಗುತ್ತೆ, ವ್ಯೂ ಸಿಗುತ್ತೆ. ಬಟ್ ಮಳೆಗಾಲದಲ್ಲಿ ಫುಲ್ ಮುಳುಗಿದ್ದು ಏನು ವ್ಯೂ ಸಿಗೋಲ್ಲ, ಖಾಲಿ ನೀರು ನೋಡೋಕ್ಕೆ ಸಿಗುತ್ತೆ. ಸೊ ಶೆಟ್ಟಿಹಳ್ಳಿ ಮುಗಿಸ್ಕೊಂಡು ನೆಕ್ಸ್ಟ್ ಲಂಚಿಗೆ ಹೋಗಿ ಆಮೇಲೆ ಸೀದಾ ರಿಟರ್ನ್ ಟು ಮ್ಯಾಂಗ್ಳೂರ್ ಗೈಸ್. ಬನ್ನಿ ಶೆಟ್ಟಿಹಳ್ಳಿ ರೊಸಾರಿಯೋ ಚರ್ಚನ್ನು ವ್ಯೂನ ಎಂಜಾಯ್ ಮಾಡೋಣ. ನೀವು ನನ್ನ ಜೊತೆ ಎಂಜಾಯ್ ಮಾಡಿ. ಎಸ್, ಹೋಗೋಣ. ಸರ್ ಏರಿಯಲ್ ಕರ್ನಾಟಕ ಅಲ್ವಾ? ನಾನು ತೀರ್ಥಕುಮಾರ್ ಅಂತ ಮಂಗಳೂರಿಂದ. ಇವಾಗ ಅದೇ ನೋಡ್ದೆ, ಇವಾಗ ನಾವು ಇವಾಗ ರೀಚ್ ಆದದಷ್ಟೇ. ಹಾಂ, ಇದು ಮ್ಯಾಂಗ್ಳೂರ್. ಹಾಂ, ನನ್ನ ಹತ್ರ ಮಾನ್ಸೂನ್ ಇದೆ. ಹಾಂ, ಸೊ ನನ್ನ ಹತ್ರ ಡ್ರೈದ್ ಇರಲಿಲ್ಲ, ಅದಕ್ಕೆ ಟ್ರಾನ್ಸಿಷನ್ ಆಗುತ್ತೆ ಅಂತ ಬಂದೆ. ನನ್ನ ವೈಫ್ ಮನೆ ಇಲ್ಲೇ ಕೇರಳಪುರ. ಹೌದಾ? ಸೊ ಈಗ ಹೊಸ ಮದುವೆ ಆಗಿದ್ದಲ್ಲ. ಅದೇ ನೋಡಿದೆ, ನಾವು ಫಾಲೋ ಮಾಡ್ತಿದ್ದೀನಿ. ಅಕೌಂಟು ನಾನು ಮಿಸ್ಟರ್ ತೀರ್ಥ. ಆಯ್ತು, ಮುಗೀತಾ? ಹಾಂ, ತೊಗೊಂಡೆ. ನನ್ನ ಹತ್ರ ಮಾನ್ಸೂನ್ ಇತ್ತು ಪೂರ್ತಿ. ಲಾಸ್ಟ್ ಇಯರ್ ತೊಗೊಂಡಿದ್ದೆ ಮಾನ್ಸೂನ್ ಪೂರ್ತಿ. ಇಲ್ಲಿವರೆಗೂ ನೀರಿತ್ತು. ಹಾಂ, ಅದೇ ಮಾನ್ಸೂನಲ್ಲಿ ಇರುತ್ತೆ ಪೂರ್ತಿ. ಇಲ್ಲಿವರೆಗೂ ನೀರಿತ್ತು. ಡ್ಯಾಮ್ ಓಪನ್ ಆದಾಗ ನೀರಿರುತ್ತೆ. ಇವಾಗ ಇರಲಿಲ್ಲ. ಮಿಸ್ಟರ್ ತೀರ್ಥ ಸಿನ್ಸ್ 1997.
ಎಸ್ ಗಾಯ್ಸ್, ನಾವೀಗ ಶೆಟ್ಟಿಹಳ್ಳಿ ರೆಸಾರ್ಟ್ ಚರ್ಚಲ್ಲಿದ್ದೇವೆ. ಇದೇ ವ್ಯೂ ಪಾಯಿಂಟ್. ವ್ಯೂ ನೋಡಿ, ಇದೇ ಚರ್ಚ್. ಇದು ಇವಾಗ ಹೊಸೊಬ್ಬ ಫ್ರೆಂಡ್ ಆಗಿದ್ದಾನೆ ಪುತ್ತೂರಿಂದ, ಶ್ರವಣ್ ಅಂತ. ಶ್ರವಣ್ ಸೇ ಹಾಯ್. ಸ್ವಲ್ಪ ಹೊತ್ತು ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಸೀದಾ ರಿಟರ್ನ್ ಮಂಗಳೂರಿಗೆ. ಸೊ ಎಸ್ ಗಾಯ್ಸ್, ವಿ ಆರ್ ಇನ್ ಶೆಟ್ಟಿಹಳ್ಳಿ. ಹೊಸ ಜನ, ಕೀರ್ತನ್ ಒಂದು ಸರ್ಕಸ್ ಜನ ಯತಿರಾಜ್ ಜೈನ್ ಉನ್ವೆನ್ನ ಇತ್ತದ ನ್ಯೂ ಫ್ರೆಂಡ್ಸ್ ಫ್ರಮ್ ರಾಯಲ್ ಎನ್ಫೀಲ್ಡ್. ಏನು ಡಿಸ್ಕಷನ್ ಮಾಡೋದು ಅಂತ ಗೊತ್ತಿಲ್ಲ. ಅವಾಗಿಂದ ಡಿಸ್ಕಷನ್ ಮಾಡ್ತಿದ್ದಾರೆ. ಎಂತ ಡಿಸ್ಕಷನ್ ಗೊತ್ತಿಲ್ಲ. ಬನ್ನಿ ಕೇಳೋಣ. ದಾದ ಡಿಸ್ಕಷನ್ ಏತೈತೆ ಗೊಂದ ಒಂದು ಬಿಸ್ನೆಸ್ಗೆ ಆಪುಣಂದ ಮೂಲ ದಾಲ್ ಟಿಕೆಟ್ ಇಜ್ಜಿ ಬಕ್ಕ ಟಿಕೆಟ್ ರೆಸಾರ್ಟ್ ಮಾಡ್ರೆ ಅದಾ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? A few inches later. ನೋಡಿ ಗಾಯ್ಸ್, ರೋಸರಿ ಚರ್ಚ್ ಹೇಗೆ ಕಾಣ್ತಿದೆ. ಇದೇ ಏನಾದರೂ ಮಳೆಗಾಲದಲ್ಲಿ ಬಂದರೆ ಇಲ್ಲೆಲ್ಲ ನೀರು ತುಂಬ್ಕೊಂಡಿರುತ್ತೆ. ಇಲ್ಲಿ ಫುಲ್ ಮುಳುಗಿರುತ್ತೆ. ಅಲ್ಲಿ ರೋಡ್ ತನಕನೂ ನೀರು ಬಂದಿರುತ್ತೆ. ಸೊ ಇವಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡಾಯಿತು, ಫೋಟೋಸ್ ತೆಗ್ದಾಯಿತು, ಗ್ರೂಪ್ ಫೋಟೋ ಎಲ್ಲ ತೆಗ್ದಾಯಿತು. ಸೊ ಇನ್ನು ಲಂಚ್ ಮುಗಿಸ್ಕೊಂಡು ರಿಟರ್ನ್ ಹೊರಡೋದು. ಸೊ ಬೇರೆಯವ್ರಿಗೂ ವೆಯ್ಟ್ ಮಾಡೋಣ. ಚರ್ಚ ಟೆಂಪಲ್ ಅಂತ ಧನುಷ್ಕೋಡಿ ಅವನೇ ಕಾಡಿ ಸುನಾಮಿಗೆ ಗೊತ್ತಿಲ್ಲ ತುಂಬುದ ಆಸ್ಪತ್ರೆ ಎಲ್ಲ ಹೊರೀತು ನಾವು ಅಣ್ಣ ದೂರದ್ದು ಎಲ್ಲೇ ತೂಜಿನ ಮರ ನೀರು ಬರ್ತದೆ. ಅತ್ತ ಅಡೆಮುಟ್ಟ ಬರ್ಪುನಿಗೆ ನೀರು ಆಯ್ ಬಂಡೆ ಆಯ್ ಅತ್ತಿತ್ತ ಏರೆಲ್ಗಂಡ ಆ ಬಂಡೆ ಅಡೆಮುಟ್ಟ ಬರ್ತು ಹೂಗಳು ಒಂದು ಫುಲ್ ಮುರುಕುದಿಲ್ಲ ಅರ್ಧ ಗಂಟೆ ಮುಗಿಲ್ಲ ಜಗ್ಗಿಲ್ಲ.
ಓಕೆ ಗಾಯ್ಸ್, ಇವಾಗ ಶೆಟ್ಟಿಯಲ್ಲಿ ರೊಸಾರಿಯೋ ಚರ್ಚ್ ಮುಗಿಸ್ಕೊಂಡು ನಾವೀಗ ಲಂಚಿಗೆ ಹೋಗ್ತಿದ್ದೀವಿ. ಲಂಚ್ ಮುಗಿಸ್ಕೊಂಡು ಹಾಗೆ ಮ್ಯಾಂಗ್ಳೂರಿಗೆ ರಿಟರ್ನ್. ಸೊ ಈ ವ್ಲಾಗ್ ಸ್ವಲ್ಪ ಲಾಂಗ್ ಆಗ್ಬೋದು, ಯಾಕಂದರೆ 3 ಪ್ಲೇಸಸ್ ಕವರ್ ಮಾಡಿದ್ದೀನಿ. ಮ್ಯಾಂಗ್ಳೂರು ಟು ಸಕಲೇಶ್ಪುರ ಬರೋದು ಸ್ವಲ್ಪ ಜಾಸ್ತಿ ಇದು ಮಾಡಿದ್ದೀನಿ, ಲಾಂಗ್ ತೊಗೊಂಡಿದ್ದೀನಿ ವೀಡಿಯೋನ, ಬಿಕಾಸ್ ಕ್ಲಿಯರಾಗಿ ಎಲ್ಲ ಕವರ್ ಮಾಡಬೇಕಿತ್ತು. ಹಾಗಾಗಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಇಂಥ ತುಂಬ ವೀಡಿಯೋಗಳನ್ನ ಟ್ರಾವೆಲ್ ಮಾಡಿದ್ದೀನಿ, ಬ್ಲಾಗ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಹಾಕ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಗಾಯ್ಸ್, ಈ ರ್ಯಾಲಿ ಕಂಡಕ್ಟ್ ಮಾಡಿದ್ದು ರಾಯಲ್ ಎನ್ಫೀಲ್ಡ್, ನಿರಾರ್ ಮೋಟರ್ಸ್, ಬೆಂದ್ರವ್ಯಾಲ್, ಮ್ಯಾಂಗ್ಳೂರ್. ಇವ್ರ ಕಡೆಯಿಂದ ತುಂಬ ಅಂದರೆ ತುಂಬ ಸಪೋರ್ಟ್ ಸಿಕ್ಕಿದೆ. ಆ್ಯಂಡ್ ಬೆಳಿಗ್ಗೆಯಿಂದ ಎಲ್ಲ ಸ್ಟಾಫ್, ಬೆಳಿಗ್ಗೆಯಿಂದ ಅಂದರೆ 5:30 ಎಲ್ಲ ಸ್ಟಾಫು ನಮ್ಮ ಜೊತೆನೇ ಇದ್ದು ಎಲ್ರಿಗೂ ಗೈಡ್ ಮಾಡ್ತಾ, ಯಾರಾದರೂ ದಾರಿ ತಪ್ಪಿದರೆ, ರೂಟ್ ತಪ್ಪಿದರೆ ಅವರಿಗೋಸ್ಕರ ವೆಯ್ಟ್ ಮಾಡಿ ಪುನಃ ಒಟ್ಟಿಗೆ ಜರ್ನಿ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿವರೆಗೂ ಚೆನ್ನಾಗಿ ಗೈಡ್ ಮಾಡಿದ್ದಾರೆ, ಎಲ್ಲ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವರಿಗೆ ತುಂಬ 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 ಥ್ಯಾಂಕ್ಸ್. ಎಸ್ ಗಾಯ್ಸ್, ಅಗೇನ್ ನಾವು ಬಂದ್ವಿ ಸುರಾಬಿ NX. ಲಂಚ್ ಮುಗಿತು, ರಿಟರ್ನ್ ಮ್ಯಾಂಗ್ಳೂರಿಗೆ ಹೊರಡ್ತಿದ್ದೀವಿ. ಲೆಟ್ಸ್ ಗೋ ಗಾಯ್ಸ್. ಸಡನ್ನಾಗಿ ನನಗೊಂದು ಅಪ್ಪು ಸರ್ ಡೈಲಾಗ್ ನೆನಪಾಯಿತು. ಅದೇನೆಂದರೆ, ಇರೋದೊಂದು ಜೀವನ, ಹಿಂದೇನಾಯಿತು ನೆನಪಿಲ್ಲ, ಮುಂದೇನಾಗುತ್ತೆ ಗೊತ್ತಿಲ್ಲ, ನಾವೇನು ತಿಂತಿದ್ದೀವಿ, ಎಲ್ಲಿ ಮಲಗ್ತಿದ್ದೀವಿ ಎಲ್ಲ ಬರ್ಬಿಟ್ಟಿದ್ದಾರೆ. ವಿಧಿ ಬರಹ ನಮ್ಮದೇನಿಲ್ಲ. ಗಾಯ್ಸ್, ನಾನು ಈ ಡೈಲಾಗ್ ಯಾಕೆ ಹೇಳಿದರೆ ಅಂದರೆ, ನಾನು ಜರ್ನಿ ಸ್ಟಾರ್ಟ್ ಮಾಡೋವಾಗಲೇ ಹೇಳಿದ್ದೆ, ನಾಳೆ ನಾವು ಇರ್ತೀವೋ ಇಲ್ವೋ, ಬಟ್ ಎಕ್ಸ್ಪ್ಲೋರ್ ಮಾಡಿ, ಟ್ರಾವೆಲ್ ಮಾಡಿ, ಜರ್ನಿ ಮಾಡಿ, ಹೇಗಾದರೂ ಮಾಡಿ, ಬಸ್ಸಲ್ಲಾದರೂ ಮಾಡಿ, ಹೇಗಾದರೂ ಮಾಡಿ, ಬಟ್ ಎಕ್ಸ್ಪ್ಲೋರ್ ಮಾಡಿ ಗೈಸ್. ಬಿಕಾಸ್ ಆಮೇಲೆ ರಿಗ್ರೆಟ್ ಆಗೋಕ್ಕಿಂತ ಇವಾಗಲೇ ಎಕ್ಸ್ಪ್ಲೋರ್ ಮಾಡಿದರೆ ಒಳ್ಳೇದಂತ ಹೇಳ್ತಾ, ನೀವು ಎಕ್ಸ್ಪ್ಲೋರ್ ಮಾಡಿ, ಟ್ರಾವೆಲ್ ಮಾಡಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.